ಮೂರ್ ರೋಡ್ ಇರ್ಲೇಬಾರ್ದು. ಹ್ಮ್, ಅಲ್ಲಿ ಮಧ್ಯದಲ್ಲಿ ಮೊಟ್ಟೆ ಹೊಡಿಯೋದು ಗಿಟ್ಟೆ ಹೊಡಿಯೋದು ಎಲ್ಲ ಮಾಡ್ತಾರೆ ಮೂರ್ ಕಡೆ ಅಂತ. ಇಲ್ಲ, ಯಾಕಂದ್ರೆ ಸಿಕ್ಕದವರೆಲ್ಲ ಬಂದು ಇಲ್ಲಿ ನಿಂಬೆ ಅಂತ ಹೊಡಿಯೋದು, ಹಾ ಸಿಕ್ಕದವರೆಲ್ಲ ಹೊಡಿಯೋದು. ಬಂದು ಇಲ್ಲಿ ಮೊಟ್ಟೆ ಹೊಡೆದು ಅದ್ ಏನು ಹೊಡಿಯೋದು ಅದು? ನಾನು ವಾಸು ಸರ್ ಹತ್ರ ಕಲಿತಾ ಇದೀನಿ. ನೆಕ್ಸ್ಟ್ ಗುರುಗಳು ನಾವು ಶಿಷ್ಯಂದಿರೋ, ಅದಕ್ಕೆ ಹೆಂಗೆ ಅಂತ ಕೇಳ್ತಾ ಇದ್ದೆ. ಇಲ್ಲ ಏನಾಗ್ಲಿ ಸರ್, ಮನುಷ್ಯ ಅಂತ ಇರುತ್ತೆ, ಮನೆ ಮಲಗದಾಗ ಕೊರಗಿರುತ್ತೆ, ರೋಡ್ ಇಟ್ಟು ಮನೆ, ಹೌದು. ಈ ರೋಡ್ ಇಟ್ಟು ಮೂರ್ ಮನೆ, ಅವನಿಗೆ ಅದೇ ನೆಗೆಟಿವ್ ಆಗಿ ಹೊಡುತ್ತೆ. ಇನ್ನೊಬ್ರು ಯಾರೋ ಬೇರೆ ಚಾನಲ್ ಹೇಳ್ತಾ ಇದಾರೆ, ರೋಡ್ ಇಟ್ ಅನ್ನೋದು ಇಲ್ವೇ ಇಲ್ಲ. ಹ್ಮ್. ನಿಮ್ಗೆ ನಾವು ಅನುಭವಿಸಿರೋದು, ನಾವು ನೋಡ್ತಾ ಇರೋದು ಗೊತ್ತಾಗ್ತಾ ಇದೆ ಆ ಮನೇಲಿ ಏನ್ ಪರಿಸ್ಥಿತಿಗಳು ಜನಗಳಿಗೆ ಅಂತ. ಯಾವ್ದು ದೃಷ್ಟಿ ಆಗಲ್ಲ, ಏನಾಗಲ್ಲ, ಅದು ಎನರ್ಜಿ ಜಾಸ್ತಿ ಬಂದು ಹೊಡಿತದೆ, ಅವಾಗ ತೊಂದರೆ ಆಗತ್ತೆ. ಓಕೆ ಸರ್, ಈಗ ತುಂಬಾ ಜನಗಳಿಗೆ ರೋಡ್ ಇಟ್ಟು ಕಡಿಮೆ ದುಡ್ಡಿಗೆ ಸಿಗುತ್ತೆ ಜಾಗ ಅಂತೇಳಿ ಎಲ್ಲ ರೋಡ್ ಇಟ್ ಮನೆಗಳು ತಗೊಂಡಿರ್ತಾರೆ, ರೋಡ್ ಇಟ್ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಈಗ ರೋಡ್ ಇಟ್ ಮನೆ ನಾವು ತಗೋಬೋದಾ ತಗೋಬಾರ್ದಾ, ಆಮೇಲೆ ಯಾವ ತರ ಮನೆ ಕಟ್ಟಿದ್ರೆ ಒಳ್ಳೇದು ರೋಡ್ ಇಟ್ಟಿಗೆ, ಅದ್ರ ಬಗ್ಗೆ ತುಂಬಾ ಒಂದು ಐಡಿಯಾ ಹೇಳ್ತೀರಾ? ಈಗ ರೋಡ್ ಇಟ್ ಅಲ್ಲಿ ತುಂಬಾ ಜನ, ನಾನು ಕರೆಯೋರೆಲ್ಲ ರೋಡ್ ಇಟ್ಟವ್ರೆ. ತುಂಬಾ ಜನ ರೋಡ್ ಇಟ್ಟವ್ರೆ. ಇದು ಈಸ್ಟ್, ಓಕೆನಾ? ಇದು ಈಸ್ಟ್ ಅಲ್ವಾ? ಈಸ್ಟ್ ಅಲ್ಲಿ ಇಲ್ಲಿ ರೋಡ್ ಇದ್ರೆ ತುಂಬಾ ಒಳ್ಳೇದು. ಇದು ರೋಡ್ ಇದ್ರೆ ಇದು ನಂಬರ್ 1. ಓಕೆ, ನಾರ್ತ್ ಅಲ್ಲಿ ಇಲ್ಲಿದ್ರೆ ಒಳ್ಳೇದು. ಓಕೆ, ಇಲ್ಲಿರ್ಬೇಕು ನಾರ್ತ್ ಅಲ್ಲಿ ರೋಡ್ ಒಳ್ಳೆ ಬೇಡ್ತಾ ಇರೋದು, ತುಂಬಾ ಒಳ್ಳೆ ರೋಡ್, ತುಂಬಾ ಭಯ ಪಡ್ಬೇಕಡಿ. ಸೌತ್ ಅಲ್ಲಿ ಇಲ್ಲಿ ರೋಡ್ ಇದ್ರೆ ತುಂಬಾ ಒಳ್ಳೇದು. ಇಲ್ಲ ಅರ್ಧವರೆಗೂ ಇರ್ಬೋದು ರೋಡ್, 50% ಮೇಲೆ ಇದ್ರೆ ಡೇಂಜರ್, ಸರಿ ಇಲ್ಲ ಅಂತ ಅರ್ಥ. ಓಕೆ, ಇಷ್ಟು ಹೊಡೆದ್ರೆ ತುಂಬಾ, ಇಷ್ಟು ಹೊಡೆದ್ರೆ ಓಕೆ. 50% ಅಲ್ಲಿ. ಈಗ ಫುಲ್ ಹೊಡೆದ್ಬಿಟ್ರೆ? ಫುಲ್ ಹೊಡೆದ್ರೆ ಹೋಯ್ತು ಚಿತ್ರಾನ್ನ. ಅಂದ್ರೆ ತುಂಬಾ ಎಫೆಕ್ಟ್ ಇರುತ್ತೆ. ಅದಕ್ಕೆ ನಾವು ಈಗ ಯಾರೋ ಇನ್ನೊಬ್ರು ಯಾರೋ ಬೇರೆ ಚಾನಲ್ ಹೇಳ್ತಾ ಇದಾರೆ, ರೋಡ್ ಇಟ್ ಅನ್ನೋದು ಇಲ್ವೇ ಇಲ್ಲ. ನಿಮ್ಗೆ ನಾವು ಅನುಭವಿಸಿರೋದು, ನಾವು ನೋಡ್ತಾ ಇರೋದು ಗೊತ್ತಾಗ್ತಾ ಇದೆ ಆ ಮನೇಲಿ ಏನ್ ಪರಿಸ್ಥಿತಿಗಳು ಜನಗಳಿಗೆ ಅಂತ. ಯಾವ್ದು ದೃಷ್ಟಿ ಆಗಲ್ಲ, ಏನಾಗಲ್ಲ, ಅದು ಎನರ್ಜಿ ಜಾಸ್ತಿ ಬಂದು ಹೊಡಿತದೆ, ಅವಾಗ ತೊಂದರೆ ಆಗತ್ತೆ. ನಮ್ಗೆ ಎನರ್ಜಿ ಇಲ್ಲಿ ಕೊಡ್ಬೇಕು ಅಷ್ಟೇ, ಇಲ್ಲಿ ಕೊಡ್ಬೇಕು ಎನರ್ಜಿ. ಇಲ್ಲಿ ಬಂದ್ಬಿಟ್ರೆ ಹೊಡಿತು, ಇದು ಕುಬೇರ್ ಮೂಲೆ ಬರುತ್ತೆ. ಇದು ಸೌತ್, ಇದು ವೆಸ್ಟ್ ಅಲ್ವಾ? ಸೌತ್ ವೆಸ್ಟ್ ಇಲ್ಲಿ ಹೊಡೆದಾಗ ಇಲ್ಲಿ ಹೊಡಿತು ಅಂದ್ರೆ ಅಷ್ಟೇ, ಮುಗಿದೇ ಹೋಯ್ತು ಕತೆ. ಇಲ್ಲಿ ಹೊಡಿಬಾರ್ದು, ಇಲ್ಲಿ ಹೊಡಿಬಾರ್ದು, ಇದು ಹೊಡಿಬಾರ್ದು, ಇದು ಹೊಡಿಬಾರ್ದು, ಇದು ರಾಂಗು. ಈಗ ರಾಂಗು, ಇದು ರಾಂಗು. ಈಗ ಏನ್ ಮಾಡ್ಬಿಡ್ತಾರೆ, ಈಗ ಏನ್ ಮಾಡ್ಬಿಡ್ತಾರೆ ಸರ್, ರೋಡ್ ಇಟ್ಟು ಕಡಿಮೆ ರೇಟಿಗೆ ಸಿಕ್ತು, ಅವ್ರಿಗೆ ಏನು ಗೊತ್ತಿರಲ್ಲ, ಗೊತ್ತಲ್ಲ. ಈಗ ಇವಾಗಿನ ಟೆಕ್ನಾಲಜಿ ಯುಗದಲ್ಲಿ ಸುಮ್ಮನೆ ಕಡಿಮೆ ರೇಟಿಗೆ ಒಳ್ಳೆ ಮನೆ ಇದೆ ತಗೋಬಿಡ್ತಾರೆ. ಅದನ್ನೇ ನೋಡಿ ತಗೊಳ್ಳಿ. ನನ್ ಯಾರು ಕರಿಬೇಡ, ಸುಮ್ನೆ ಕರೀತಾ ಸರ್ ರೋಡ್ ಇಟ್ಟಿದೆ ಸ್ವಲ್ಪ ಬನ್ನಿ ಅಂತ. ನಿಮ್ ಕಾಸ್ಟ್ ಜಾಸ್ತಿ ಇದ್ರೆ ನನಗೆ ಬಂದು ಕರ್ಸ್ಕೊಳ್ಳಿ, ಇಲ್ಲಾಂದ್ರೆ ಈ ವಿಡಿಯೋ ನೋಡ್ಬಿಟ್ಟು ನೀವೇ ಕಲ್ತ್ಕೋಬಹುದು. ನೀವೇ ಮೆಜರ್ಮೆಂಟ್ ಹೇಳ್ಕೊಡಿ, ನೀವು ಹೇಳ್ಕೊಡ್ತೀನಿ ನೋಡಿ. ಸೌತ್ ಅಲ್ಲಿ ಇಲ್ಲಿದ್ರೆ ಅರ್ಧ ಸೈಟ್ ಇಂದ ನೀವು ಮೆಜರ್ಮೆಂಟ್ ಮಾಡ್ಕೊಂಡು 30 ಅಡಿ ಸೈಟ್ ಅಲ್ಲಿ 15 ಅಡಿ ನಿಮ್ ರೋಡ್ ಇಟ್ಟು ಹೊಡಿತಾ ಇದ್ರೆ ಸಾಕು. ಇನ್ನು ಅರ್ಧ ರೋಡ್ ಇಟ್ಟಿಲ್ಲ, ಅರ್ಧ ಇದು ಎಲ್ಲ ಈಗ ರೋಡ್ ಇರಬಾರ್ದು, ಇಲ್ಲಿ ಇಷ್ಟೇ ರೋಡ್ ಇರ್ಬೇಕು. ಇಲ್ಲಿಂದ ಹಿಂಗಿರುತ್ತೆ ರೋಡ್, ಅಥವಾ ನಿಮ್ ಮನೆಗೆ ಇಷ್ಟು ಹೊಡೆದು ಈ ಕಡೆ ಹೋಗುತ್ತೆ, ರೋಡ್ ಹೋಗುತ್ತೆ. ಇದೊಂದು ತೊಂದರೆ ಇಲ್ಲ. 15 ಅಡಿ ಹೊಡೆದ್ರೆ ಏನ್ ತೊಂದರೆ ಇಲ್ಲ. ನಾನು ಯಾರು ಕಡಿಲೇಬೇಡಿ, ನಂಗೆ ಫೋನು ಮಾಡಬೇಡಿ ದಯವಿಟ್ಟು. ಓಕೆ, ನೆಕ್ಸ್ಟ್ ಈ ಕಡೆ ಈಸ್ಟ್ ಅಲ್ಲಿ ಇಲ್ಲಿಂದ 15 ಅಡಿ 40 ಅಡಿ ಇರುತ್ತಲ್ಲ, 20 ಅಡಿವರೆಗೂ 20 ಫೀಟ್ 20 ಅಡಿವರೆಗೂ ಈಸ್ಟ್ ಅಲ್ಲಿ ಹೊಡಿಬಹುದು. ಅರ್ಧ ಸೈಟ್ 40 ಅಡಿ ಇದ್ರೆ 20 ಅಡಿವರೆಗೂ ಹೊಡಿಬಹುದು. ರೋಡ್ ಕೂತದ ಒಳ್ಳೇದು. ದೊಡ್ಡ MLA-ಗಳಾಗ್ಬಿಡ್ಬೋದು ಈ ತರ ರೋಡ್ ಇಟ್ಟಲ್ಲಿ. ಅಲ್ಲ ಹೇಳಿದ್ದು, ಒಂದಷ್ಟು ಶಕ್ತಿ ಇರುತ್ತೆ, ಅಷ್ಟು ಎನರ್ಜಿ ಇರುತ್ತೆ. ಒಳ್ಳೆ ರೋಡ್ ಇಟ್ಟಿದ್ರೆ. ನಾರ್ತ್ ಅಲ್ಲೂ ಅಷ್ಟೇ, ಈ 30 ಅಡಿಯಲ್ಲಿ 15 ಅಡಿ ಇಷ್ಟು ಹೊಡಿಬಹುದು ರೋಡ್, ಇಷ್ಟು ಫುಲ್ ರೋಡ್ ಹೊಡಿಬಹುದು. ಇಲ್ಲಿವರೆಗೂ ಇದ್ರೆ ಏನ್ ನಾನು ಕರೀಲೇಬೇಡಿ ಮೆಜರ್ಮೆಂಟ್ ಹಾಕೊಂಡು. ಅದಕ್ಕಿಂತ ಜಾಸ್ತಿ ಇದ್ರೆ ನಾನು ಕರೀರಿ, ಅದಕ್ಕೇನಾದ್ರು ಸಾಲೇಷನ್ ಕೊಡ್ತೀನಿ ಸರ್. ಈಗ ಏನಂತಂದ್ರೆ ರೋಡ್ ಇಟ್ಟಂದ್ರೆ ತುಂಬಾ ತರ ಹೊಡಿಯುತ್ತೆ. ಓಕೆ, ಈಗ ಹೆಚ್ಚು ಕಮ್ಮಿ ಡೆಡ್ ಎಂಡ್ ಮನೆ ಇರುತ್ತೆ, ಹೋಗ್ಬಿಟ್ಟು ಅದೇ ಡೆಡ್ ಎಂಡ್ ಮನೆ ಮತ್ತೆ ಹಿಂಗೆ ರಿವರ್ಸ್ ಬರ್ಬೇಕು. ಒಂದ್ ಏನ್ ಮಾಡುತ್ತೆ, ಹಿಂಗ್ ರೋಡ್ ಇಟ್ಟು ಹಿಂಗ್ ಹೋಗ್ತಿವಿ, ಹಿಂಗ್ ರೋಡ್ ಇಟ್ಟು ಹೊಡೆದ್ಬಿಟ್ಟು ಹಿಂಗ್ ರೈಟ್ ತಿರ್ಕತಿವಿ. ಒಂದ್ ಏನ್ ಮಾಡುತ್ತೆ, ಹಿಂಗ್ ಡೆಡ್ ಎಂಡ್ ಇರುತ್ತೆ, ರೋಡ್ ಇಟ್ಟು ಹೊಡೆದ್ಬಿಟ್ಟು ಹಿಂಗ್ ಲೆಫ್ಟ್ ಹೋಗ್ಬೋದು, ರೈಟ್ ಹೋಗ್ಬೋದು. ರೋಡ್ ಇಟ್ಟಲ್ಲಿ ತುಂಬಾ ತರ ಬರುತ್ತೆ. ನೀವು ಅದ್ರನ್ನ ಸ್ವಲ್ಪ ವಿಶಾಲಾಗಿ ಹೇಳ್ಕೊಡಿ, ಯಾಕೆ ಈ ತರ ಕನ್ಫ್ಯೂಸ್ ಆಗ್ಬಿಡುತ್ತೆ. ನಾನು ಈಗ ಒಳ್ಳೇದ್ ಹೇಳ್ತಾ ಇದ್ದೀನಿ. ಇದು ಒಳ್ಳೇದು, ಇದು ಒಳ್ಳೇದು, ಇದು ರೈಟು, ಇದು ರೈಟು, ಇದು ರೈಟು, ಸೊ ಇದು ರಾಂಗು. ಇಲ್ಲಿ ಬಿದ್ರೆ ಇಲ್ಲಿ ಹಿಂಗ್ ಬೀಳುತ್ತೆ ಒಂದ್ಸಲಿ. ಆಮೇಲೆ ಇದು ಒಳ್ಳೇದೆ, ವಾಯುವ್ಯ ವೆಸ್ಟ್ ಪ್ಲಸ್ ಇದು ಒಳ್ಳೇದು. ಓಕೆನಾ? ರಾಂಗ್ ಬರದೆ ಇಲ್ಲಿಂದ ಇದೆಲ್ಲ ರಾಂಗು, ಇದು ರಾಂಗು, ಇದು ರಾಂಗು, ಇದು ರಾಂಗು. ಮತ್ತೆ ಇಲ್ಲಿ ಅಗ್ನಿಮೂಲೆಯಲ್ಲಿ ಇಲ್ಲಿ ನೋಡಿದ್ರೆ ಇದು ರಾಂಗು. ಇಷ್ಟು ರಾಂಗ್ ಇದಾವೆ. ರೈಟ್ 3 ರೈಟ್ ಇದೆ, 4 ರೈಟ್ ಇದೆ. ಓಕೆ, 4 ದಿಕ್ಕಿಗೂ ಇನ್ನೊಂದ್ ಸ್ವಲ್ಪ ಡ್ರಾಯಿಂಗ್ ಮಾಡಿಸ್ತೀನಿ, ನೋಡೋಣ ತಡ್ರಿ. ಓಕೆ, ತುಂಬಾ ಜನಗಳಿಗೆ ರೋಡ್ ಇಟ್ಟು ಕನ್ಫ್ಯೂಸ್ ಇರುತ್ತೆ, ನನಗೂ ಕನ್ಫ್ಯೂಸ್ ಇದೆ. ನಾನು ವಾಸು ಸರ್ ಹತ್ರ ಕಲಿತಾ ಇದ್ದೀನಿ. ನೆಕ್ಸ್ಟ್ ಗುರುಗಳು ನಾವು ಶಿಷ್ಯಂದಿರೋ, ಅದಕ್ಕೆ ಹೆಂಗೆ ಅಂತ ಕೇಳ್ತಾ ಇದ್ದೆ. ತುಂಬಾ ಜನ ನೋಡ್ಬೋದು, ರೋಡ್ ಇಟ್ಟು ಒಂದ್ ಸೀದಾ ಬರ್ತಾರೆ, ರೋಡ್ ಇಟ್ಟು ಮನೆಗೆ ಹೊಡಿಯುತ್ತೆ, ಆಮೇಲೆ ಮತ್ತೆ ರಿಟರ್ನ್ ಅದೇ ರೂಟಲ್ಲಿ ಹೋಗ್ತಾರೆ, ಮತ್ತೆ ಸೀದಾ ಬರ್ತಾರೆ, ರೋಡ್ ಇಟ್ಟು ಮನೆ ಇರುತ್ತೆ, ಈಗ ಲೆಫ್ಟು ಇರುತ್ತೆ, ರೈಟು ಇರುತ್ತೆ. ಇನ್ನೊಂದು ಮನೆ ರೋಡ್ ಇಟ್ಟು ಹೊಡಿಯುತ್ತೆ, ರೈಟಿಗೆ ಹೋಗುತ್ತೆ. ಇನ್ನೊಂದು ಮನೆ ಈ ಕಡೆ ರೋಡ್ ಇಟ್ಟು ಹೊಡಿಯುತ್ತೆ, ಲೆಫ್ಟಿಗೆ ಹೋಗುತ್ತೆ. 4 ತರ ಡಿಫ್ರೆಂಟ್ ರೋಡ್ ಇಟ್ಟು ಕೊಟ್ಟಿದ್ವಿ. ನಿಮ್ಗೆ ಏನಾದ್ರು ಜಾಸ್ತಿ ತಿಳ್ಕೊಬೇಕು ಅಂದ್ರೆ ಕಮೆಂಟ್ ಹಾಕಿ, ಅದ್ರ
ಬಗ್ಗೆ ವಾಸು ಸರ್ ಮಾತಾಡ್ತಾರೆ. ಈಗ ಸರ್ ಈಗ ಕನ್ಫ್ಯೂಸ್ ಇದೆ ನನಗೆ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ರೋಡ್ ಇಟ್ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡ್ತೀರಾ? ನಾನು ಕೇಳ್ತಾ ಹೋಗ್ತೀನಿ. ನೋಡಿ ಇದೆಲ್ಲ ಮನೆಗಳು, ಹ್ಮ್. ಎಲ್ಲ ಮನೆಗಳು, ಹ್ಮ್. ಎಲ್ಲ ಮನೆ, ಎಲ್ಲ ಮನೆ, ಎಲ್ಲ ಮನೆ ಅಲ್ವಾ? ಹ್ಮ್. ಇದು ಪರ್ಸೆಂಟೇಜ್ ಆಫ್ ನೋಡಿ ಇಲ್ಲಿ ಇದು ಸೌತ್ ನಾರ್ತ್ ಈಸ್ಟ್ ವೆಸ್ಟ್ ಹಾಕ್ತೀವಿ. ಇದು ಅದು ಇರ್ಲಿ, ಯಾವ ದಿಕ್ಕಾದ್ರೂ ಇದು ಡೇಂಜರ್. ಓಕೆ, ಇದು ಡೇಂಜರ್. ಹ್ಮ್. ಡೈರೆಕ್ಟ್ ಮನೆಗೆ ಡೈರೆಕ್ಟ್ ಎನರ್ಜಿಸ್ ಬರ್ತಾ ಇರೋದು. ಡೈರೆಕ್ಟ್ ಎನರ್ಜಿಸ್ ಅಂದ್ರೆ ಏನು ಅಂತ ಬಂದು ಅಲ್ಲ, ಇದರಲ್ಲಿ ಹ್ಮ್. ಪ್ಲಸ್ ಮೈನಸ್ ಇರುತ್ತೆ. ಹ್ಮ್. ಅಕಸ್ಮಾತ್ ಈಗ ನೋಡಿ ಇದು ಅಕಸ್ಮಾತ್ ಈಸ್ಟ್ ಅನ್ಕೊಳ್ಳಿ. ಹ್ಮ್. ಈಸ್ಟ್ ಆದ್ರೆ ಹ್ಮ್. ಇಷ್ಟ ಅರ್ಧ 50% ಹೊಡಿಬೇಕು ನಿಮ್ಗೆ. ಹ್ಮ್. ಆಯ್ತಾ? ಫುಲ್ ಹೊಡಿತಾ ಇರುತ್ತೆ. ಫುಲ್ ಹೊಡಿತಾ ಇರುತ್ತೆ. ಹ್ಮ್. ಇಷ್ಟಕ್ಕೆ ಇನ್ನೊಂದು ಗೋಡೆನೋ ಏನಾದ್ರೂ ಪ್ಲಾನ್ ಮಾಡ್ಕೋಬೇಕು. ಹ್ಮ್. ಸಪರೇಟ್ ಆಗಿ ಇನ್ನೊಂದು ಗೋಡೆ ಮಾಡ್ಕೊಂಡು ಹ್ಮ್. ಅಲ್ಲೇನಾದ್ರೂ ಒಂದ್ ಸ್ವಲ್ಪ ದೃಷ್ಟಿ ಗಣಪತಿ ಹ್ಮ್. ಅದು ಇದು ಒಂದು ಬೊಂಬೆ ಎಲ್ಲ ಹಾಕೊಂಡು ಹ್ಮ್. ಇಷ್ಟು ಮಾತ್ರ ಹೊಡೆದ್ರೆ ಪರವಾಗಿಲ್ಲ. ಹ್ಮ್. ಇಷ್ಟು ಗೋಡೆ ಹಾಕೊಂಡ್ಬಿಟ್ಟು ಒಂಚೂರು ಇದು ಎಲ್ಲ ದೊಡ್ಡ ದೊಡ್ಡ ಮರಗಳು ಹಾಕೊಂಡು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಹ್ಮ್. ರೋಡ್ ಇಟ್ನ ನಾವು, ಯಾಕಂದ್ರೆ ಇರೋ ಮನೆ ತಗೊಂಡಿರ್ತೀವಿ, ಸೇಲ್ ಮಾಡಕ್ಕಾಗಲ್ಲ, ಯಾರು ತಗೊಳ್ಳೋದಿಲ್ಲ, ರೋಡ್ ಇಟ್ ಅಂತ ಯಾರು ಬರಲ್ಲ. ಹ್ಮ್. ನಾನು ನೋಡಿದ್ದೀನಿ, ನನ್ನ ಒಂದು 5-6 ಸಲ ಕರೆದವ್ರು ಪಾಪ. ಹ್ಮ್. ಸರ್ ಇದು ಸೇಲ್ ಆಗ್ತಾ ಇಲ್ಲ, ಹ್ಮ್. 5 ವರ್ಷ ಆಯ್ತು ಸೇಲ್ ಮಾಡಿ, ಹ್ಮ್. ಸೇಲ್ಗೆ ಇಟ್ಟು ಹ್ಮ್. ಯಾರು ಬರ್ತಾ ಇಲ್ಲ. ಎಲ್ಲ ರೋಡ್ ಇಟ್ ಅಂತ ಹ್ಮ್. ನಾನು ಯಾರಿಗೋ ನಮ್ಮ ಫ್ರೆಂಡ್ ಹೇಳ್ಬಿಟ್ಟು, ನೋಡಪ್ಪ ಇದು ರೆಡಿ ಮಾಡ್ಕೊಡ್ತೀನಿ ತಗೋ ಅಂತ. ಈಗ ರೋಡ್ ಇಟ್ಟು ಬಂದ್ರೆ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಮನೆಯವರು? ಇಲ್ಲಿ ನಮ್ಮ ಫ್ರೆಂಡ್ ಹೇಳಿದೆ ತಗೋ ಅಂತ. ಹ್ಮ್. ಅವ್ನು ತಗೊಂಡ್ಬಿಟ್ಟ, ಕಡಿಮೆ ರೇಟ್ ಕೊಟ್ಬಿಟ್ರು. ಹ್ಮ್. ಏನ್ ಮಾಡಿದೆ, ಇದನ್ನೆಲ್ಲ ಸರಿ ಮಾಡಿದೆ, ಹ್ಮ್. ಇದೆಲ್ಲ ಗೋಡೆ ಹಾಕಿ ಇದೆಲ್ಲ ಮರಗಳು ಹಾಕ್ಬಿಟ್ಟೆ. ಹ್ಮ್. ಇದೆಲ್ಲ ಫುಲ್ ಪಕ್ಕ ನಾರ್ತ್ ಈಸ್ಟ್ಗೆ ಬರೋ ತರ ಮಾಡಿ ಹ್ಮ್. ಏನ್ ಸರಿ ಮಾಡ್ಬಿಟ್ಟೆ. ಹ್ಮ್. ಸರಿ ಮಾಡಿ ಒಂಚೂರು ಕಾಪರ್ ಎಲ್ಲ ಹಾಕಿ ಅಲ್ಲಿ ಇಲ್ಲಿ ಒಂಚೂರು ಸಣ್ಣ ಪುಟ್ಟವೆಲ್ಲ ಎಫೆಕ್ಟ್ ಎಲ್ಲ ಮಾಡಿ ಬ್ರಹ್ಮಸ್ಥಾನ ಒಂಚೂರು ಇದ್ ಮಾಡ್ಬಿಟ್ಟು ರೆಡಿ ಮಾಡಿ ಫಸ್ಟ್ ಕ್ಲಾಸ್ ಆಗೈತಿ, ಚೆನ್ನಾಗಿದ್ದಾರೆ. ಓಕೆ, ಆಯ್ತಾ? ಎದರ್ಬೇಕಾಗಿಲ್ಲ, ಒಂಚೂರು ಸಣ್ಣ ಪುಟ್ಟ ರೆಡಿ ಮಾಡ್ಕೋಬೇಕು ಅಷ್ಟೇ. ಆ ಎಫೆಕ್ಟ್ ಹೊಡಿತದೆ ಅದು. ಹ್ಮ್. ಅದು ಇದೊಂದೇ ಹೊಡಿಯಲ್ಲ. ಇದರಿಂದ ನಿಮ್ದು ಯಾವ್ದೋ ಇನ್ನೊಂದು ಹಳೆ ಮನೆ ಇರುತ್ತೆ ಊರಲ್ಲಿ, ಅದ್ಯಾವ್ದೋ ಒಂದು ಅದಿರುತ್ತೆ ನಿಮ್ ತಾತನ ಹೆಸರಲ್ಲಿ, ನಾವೆಲ್ಲ ಸೇರಿಸಿ ಇದು ಸೇರಿ ಹೊಡಿತದೆ ಅಷ್ಟೇ. ಓಕೆ, ಓಕೆ, ಇದೇನ್ ತೊಂದ್ರೆ ಇಲ್ಲ. ಓಕೆ. ಆಮೇಲೆ 4 ರೋಡ್ ಪರವಾಗಿಲ್ಲ, ಇದು ಅಷ್ಟೇ ಸ್ವಲ್ಪ ಇದು ಒಂಚೂರು ರೆಡಿ ಮಾಡ್ಕೋಬಹುದು. ಆಯ್ತಾ? 3 ರೋಡ್ ಸ್ವಲ್ಪ ಡೇಂಜರ್. ಅಲ್ಲ, ಇಲ್ಲಿಂದ ಬರ್ತೀವಿ, ಇದು ರೋಡ್ ಇಟ್ ಜಾಗ ಇದು. ಹೌದು, ಲೆಫ್ಟಿಗೂ ಹೋಗ್ಬೋದು, ರೈಟಿಗೂ ಹೋಗ್ಬೋದು. ಹೌದು. ಹಾ? ಇದಕ್ಕೆ ನಾವು ಏನು ಇದ್ರದ್ದು ಏನು? ಅಲ್ಲ, ಇದು 4 ರೋಡ್ ಇರ್ಬೋದು ಅಂತ ಹೇಳ್ತಾರೆ ಹ್ಮ್. ಶಾಸ್ತ್ರದಲ್ಲಿ. 4 ರೋಡ್ ಮೂರು ಇಲ್ಲ, 1, ಮೂರು. 2, 3 ರೋಡ್. ಮೂರು 3 ರೋಡ್ ಬರಬಾರ್ದು ಅಂತ. ಹ್ಮ್. ಆಯ್ತಾ? 1 ರೋಡ್ ಇರ್ಬೇಕು, ಇಲ್ಲ 4 ರೋಡ್ ಇರ್ಬೇಕು. 3 ರೋಡ್. 3 ರೋಡ್ ಇನ್ನ ಜಾಸ್ತಿ ಎಫೆಕ್ಟ್ ಅಂತ. 3 ರೋಡ್ ಇರ್ಲೇಬಾರ್ದು. ಹ್ಮ್, ಅಲ್ಲಿ ಮಧ್ಯದಲ್ಲಿ ಮೊಟ್ಟೆ ಹೊಡೆಯೋದು ಗಿಟ್ಟೆ ಹೊಡೆಯೋದು ಎಲ್ಲ ಮಾಡ್ತಾರೆ 3 ರೋಡ್ ಅಂತ. ಇಲ್ಲ, ಯಾಕಂದ್ರೆ ಸಿಕ್ಕದವನೆಲ್ಲ ಬಂದು ಇಲ್ಲಿ ನಿಂಬೆ ಅಂತ ತೊಳಿಯೋದು, ಹಾ. ಚಿಕ್ಕದವನೆಲ್ಲ ಹೊಡ್ಯೋದು. ಬಂದು ಇಲ್ಲಿ ಮೊಟ್ಟೆ ಅದ್ ಏನ್ ಹೊಡೆದು ಪಡೆಯೋದು ಅದು? ಆ ದೃಷ್ಟಿಗೋಸ್ಕರ 3 ರೋಡ್ ಅಲ್ಲಿ ಒಂದು ನಿಂಬೆ ಹಣ್ಣು ತಗೊಂಡೋಗಿ ಹ್ಮ್. ಮಂತ್ರಿಸ್ಬಿಟ್ಟು ತಗೊಂಡೋಗಿ ಅಲ್ಲಿ ದೃಷ್ಟಿ ಹೋಗುತ್ತೆ. ಹ್ಮ್. ಅದಕ್ಕೆ ನೋಡಿ, ಆ ದೃಷ್ಟಿ ಎಲ್ಲ ತೆಗೆದಿರಿ ಮನೆಗೆ ಒಳ್ಳೇದೇ ಆಗ್ಬೇಕಲ್ಲ. ಯಾವಾಗ ಐ ಮನೆಗೆ ಒಳ್ಳೇದೇ. ಅವನೊಂದು ದರಿದ್ರ ಎಲ್ಲ ತಗೊಂಡ್ ಇವ್ನ ಮನೆ ಮುಂದೆ ಹಾಕ್ತಾನಲ್ಲ ಇಲ್ಲಿ. ಓಕೆ. ಅರ್ಥ ಆಯ್ತಾ? ನನ್ ಮನೆ ದರಿದ್ರನ ಹ್ಮ್. ನಮ್ಮ ಮೊಟ್ಟೆ ನೀವ್ಸ್ಕೊಂಡ್ ಬಂದು ಇಲ್ಲಿ ಹಾಕೋದು, ಹ್ಮ್. ಕೋಳಿನ ಕೊಯ್ಕೊಂಡ್ ಬಂದು ಇಲ್ಲಿ ಬಿಸಾಕೋದು, ಹ್ಮ್. ಇಲ್ಲ ನಿಂಬೆ ಹಣ್ಣು ಹಾಕ್ತಾ ಇರೋದು. ಈ 3 ರೋಡ್ ಇರೋ ತುಂಬಾ ಎದ್ರಕೊಂಡು ನನ್ ತುಂಬಾ ಜನ ಹ್ಮ್. 3 ರೋಡ್ ಮನೆ ಸರ್ ನಮ್ದು, ಹ್ಮ್. ಶಿಕ್ಷಕದವನ್ನೆಲ್ಲ ನಮ್ ಮನೆ ಮುಂದೆ ಹಾಕ್ತಾ ಇರ್ತಾರೆ. ನಾವ್ ಈ ಮನೇನ ನಮ್ ಉದ್ಧಾರ ಆಗಲ್ಲ ನಾವು ಅಂತಾರೆ. ಹ್ಮ್. ನೀವು ಏನಾಗಲ್ಲ ಬೇಡ, ನಿಮ್ ಮನೆಗೆ ಕಾಂಪೌಂಡ್ ಹಾಕಿ ಎನರ್ಜಿ ರೆಡಿ ಮಾಡ್ಕೊ ಅಂತಂದ್ರೆ, ಇಲ್ಲ ಸರ್ ಬೇಡ ನಮ್ಗೆ ಅಂತ. ಹ್ಮ್. ಶಿಕ್ಷಕ ಒಂದು ದಿವಸಕ್ಕೆ ಬೆಳಗ್ಗೆ ಎದ್ರೆ ನೋಡಿದ್ರೆ ನಿಂಬೆ ಹಣ್ಣು ಹಾಕಿರ್ತಾರೆ. ಬೆಳಗ್ಗೆ ಎದ್ರೆ ಏನಾದ್ರು ಅದೇನೋ ಕಪ್ಪನ್ನ ಮಾಡೋದು, ಇದ್ ಮಾಡ್ಸಿ ಹಾಕೋದು, ಹ್ಮ್. ಅಲ್ಲಿ ದೃಷ್ಟಿಗೆ ಎಲ್ಲ ತೆಗೆದ್ಬಿಟ್ಟು ಹೋಗೋದು, ಮೊಟ್ಟೆ ಹೊಡಿಯೋದು. ಓಕೆ. ಇಂತ ನಾವು ಲಿಂಗಾಯತರು ಡೈಲಿ ಮೊಟ್ಟೆ ಹೊಡಿತಾರೆ. ನಮ್ಮ ಮನೆಗೆ ಅನಿಷ್ಟ ಆಗ್ತಾ ಇದೆ, ಹ್ಮ್. ನಮ್ಗೆ ತೊಂದರೆ ಆಗ್ತಾ ಇದೆ, ನಾವು ಬ್ರಾಹ್ಮಣರು ಬೇಡ ಅಂತಾರೆ ಈ ತರದವ್ರು. ಓಕೆ. ಸೊ ಆ ತರದ್ದೆಲ್ಲ ಈ 3 ರೋಡ್ ಅಲ್ಲಿ ಎಫೆಕ್ಟ್ ಇರತ್ತೆ ನೋಡಿ. 3 ರೋಡ್ ಎಫೆಕ್ಟ್ ಎಷ್ಟಂದ್ರೆ, ನಿಮ್ ಮನೆ ದೃಷ್ಟಿ ತೆಗಿತದ. ಹ್ಮ್. ನಿಮ್ಮ ಮೊಟ್ಟೆ ತಗೊಂಡೋಗಿ ನೀವಿಸ್ಬಿಟ್ಟು 3 ರೋಡ್ ಕಡೆ ಹಾಕ್ಬಿಟ್ರೆ ಅದು ಅಷ್ಟು ಎಳಿತದೆ ಅನ್ನೋದು ಅಲ್ಲಿದೆ. ಒಂದು ಹಳೆ ಕಾಲದಿಂದ ಬಂದಿರೋ ಶಾಸ್ತ್ರ ಇದು. ಸೊ ಅದು ಅಷ್ಟೇ, 2 ರೋಡ್ ಅಷ್ಟೇ ಇರ್ಬೋದು ಸರ್. ಎಲ್ಲಾ ರೋಡ್ ಇರ್ಬೋದು. ನಮ್ಮ ಮನೆಗೆ ಇದರ ಎಫೆಕ್ಟ್ ಬರ್ದಿರ ಸರಿ ಮಾಡ್ಕೋಬೇಕು. ಮನೆ ಅದು ನಿಮ್ಮ ಕರ್ಸಿ ವಾಸ್ತು ಪ್ರಕಾರ ಏನೇನ್ ಮಾಡ್ಬೇಕು ರೆಡಿ ಮಾಡ್ಬೇಕು, ನೀವ್ ಹೇಳ್ಕೊಡ್ತೀರಾ ಅದು. ಅದನ್ನ ಮಾರ್ಬಿಟ್ಟು ಹೋಗೋದು ಒಂದೇ ಸೊಲ್ಯೂಷನ್ ಅಲ್ಲ. ನೀನ್ ಮಾರಿದ್ರೆ ಇನ್ನೊಬ್ಬ ಬರ್ತಾನೆ, ಅವ್ನು ಹಾಳಾಗಲ್ಲ. ಏನಾಗ್ಲಿ ಸರ್, ಮನುಷ್ಯ ಅಂತ ಇರುತ್ತೆ, ಮನೆ ಮಲಗದ ಕೊರಗಿರುತ್ತೆ. ರೋಡ್ ಇಟ್ ಮನೆ, ಹೌದು, ಈ ರೋಡ್ ಇಟ್ಟು 3 ಮನೆ, ಅವನಿಗೆ ಅದೇ ನೆಗೆಟಿವ್ ಆಗಿ ಹೊಡುತ್ತೆ. ಬೇಡ ಅಂತ ಮಾರ ಬೆಟರ್. ಯಾವಾಗ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನೆಗೆಟಿವ್ ಆಗ್ಬಿಡುತ್ತೆ. ಯಾವಾಗ ಇಲ್ಲ ಇದು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಇದನ್ನ ಸರಿ ಮಾಡ್ಕೋಬಹುದು, ನಾನು ಸರಿ ಮಾಡೋಣ ಅಂದ್ರೆ ಸರಿ ಮಾಡ್ಕೋಬಹುದು. ತುಂಬಾ ಜನ ಅರ್ಧ ರೇಟ್ಗೆ ಇಲ್ಲಿ 5,000 ರೂಪಾಯಿ ಅಡಿ ಅನ್ಕೋ, ಬರೀ 3,000 ಕೊಟ್ಟೋಗ್ಬಿಡ್ತಾರೆ. ಓಕೆ, 3,000 ಬೇಡ ಕೊಟ್ಬಿಟ್ಟು ನಮ್ಗೆ ಬೇಡ ಅಂದ್ರೆ ಸ್ವಲ್ಪ ಅನುಭವಿಸಿರ್ತಾರೆ. ಈ ರೋಡ್ ಇಟ್ಟು ಅಂತ ಹಿಂಗ್ ಮನೆ ಹೆಂಗಸರು ಕೊರಗಿ ಆ ಟೆನ್ಷನ್ಗೆ ಅರ್ಧ ಈ ಗನ್ಸ್ಗೆ ಮನೇಲಿ ನೆಮ್ಮದಿ ಇಲ್ಲ, ವ್ಯವಹಾರದಲ್ಲಿ ಬೇಡ ಅಂದ್ರೆ ಅವನಿಗೆ ಸೈಕಲಾಜಿಕಲ್ಲಿ ಫಸ್ಟ್ ವೀಕ್ ಆಗ್ಬಿಡ್ತೀವಿ. ಓಕೆ. ವಾಸ್ತು ಅನ್ನೋದು ಇದೊಂದು ಇದು ಏನೋ ಪವರ್, ಎನರ್ಜಿ. ಎನರ್ಜಿ, ಬಟ್ ಅದು ಭಯ ಬೆಳೆಸುತ್ತೆ. ಓಕೆ. ಎದರಬಾರ್ದು. ಎದರಿದ್ರೆ ನಮ್ಮನ್ನು ತಿಂದ್ಬಿಡುತ್ತೆ ಅದು. ಎದರ್ಲೇಬಾರ್ದು ಯಾವ್ದಕ್ಕೂ. ಅರ್ಥ ಆಯ್ತಾ ನಿಮ್ಗೆ? ಒಂಥರ ಹೆಂಗಂದ್ರೆ ಅದು ಒಂಥರ ಸಾವು ಇದ್ದಂಗೆ, ಅದು ಅಷ್ಟು ಭಯ ನನ್ ಮಗನ.
ಅದೇನಾದ್ರು ನಮ್ಮ ಮನೇಲಿ ಎದುರುಗಡೆ ರೋಡ್ ಸೂಲಿ ಇದೆ ಅಂತ ಯಾರನ್ನ ಹೇಳ್ಬಿಟ್ರೆ ಬಂದು ನಮ್ಮ ಮನೆಗೆ ಅಷ್ಟೇ ಹೆಂಗಸರಿಗೆ ತಲೆಯಲ್ಲಿ ಹುಳ ಬಿಟ್ಕೊಂಡು ತಲೆ ಕೆಟ್ಟಿ ಎಲ್ಲ ಇದಾಗ್ಬಿಡ್ತಾರೆ. ಸೊ ಅದರಿಂದ ಸ್ವಲ್ಪ ಏನ್ ತೊಂದರೆ ಇಲ್ಲ, ಇದನ್ನ ರೆಡಿ ಮಾಡ್ಬೋದು. ಸ್ಟ್ರಾಂಗ್ ಆಗಿ ನೀವು ಮನುಷ್ಯರು ಸ್ಟ್ರಾಂಗ್ ಆಗಿರ್ಬೇಕು. ಮನೇಲಿರೋರು ವೀಕ್ ಇದ್ರೆ ಆಗಲ್ಲ, ಸ್ಟ್ರಾಂಗ್ ಇದ್ರೆ ಏನ್ ಬೇಕಾದ್ರೆ ಮಾಡ್ಬೋದು. ಓಕೆ, ಇನ್ನು ವಾಸು ಸರ್ ಜೊತೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಯಾವ ಸೈಟ್ ಉತ್ತಮ ಸೈಟು, ತುಂಬಾ ಇನ್ನೂ ಒಂದು ಜರ್ನಿ ಮಾಡೋಣ ಬನ್ನಿ.